ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾನೊಂದು ನನ್ನ ಜೊತೆ ಕೆಲವೊಂದು ಪ್ರಾಡಕ್ಟ್ಗಳಿವೆ ನನಗೆ ಉಪಕಾರ ಆಗುವಂಥದ್ದು. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಅದು ಯಾವ ಪ್ರಾಡಕ್ಟ್ ಅಂತ ಹೇಳ್ತೇನೆ ನಾನು. ಅದೇ ರೀತಿ ಅದಕ್ಕಿಂತ ಮುಂಚೆ ನಾನೀಗ ಹೊರಟದ್ದು ಫಿಶಿಂಗಿಗೆ, ಮೀನು ಹಿಡಿಲಿಕ್ಕೆ ಅಂತ ಹೊರಟಿದ್ದೇನೆ. ನೋಡುವ ಮೀನೇನಾದರೂ ಸಿಗ್ತದಂತ ಮತ್ತೆ ನೋಡೋಣ. ಅದರ ವೀಡಿಯೋಸ್ ಮಾಡೋದಿಲ್ಲ ನಾನು, ಅದಕ್ಕಿಂತ ಮುಂಚಿನ ವೀಡಿಯೋಸ್ ಈಗ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಈ ಮೀನು ಇಡಲಿಕ್ಕೆ ಹೆಚ್ಚಿನವರಿಗೆ ಈ ಫಿಶಿಂಗ್ ಮಾಡಲಿಕ್ಕೆ ಆಸೆ ಇರ್ತದೆ, ಆದರೆ ಅದರ ಹುಕ್ಸ್ ಬರ್ತದಲ್ಲ ಗಾಳ, ಅದನ್ನು ಕಟ್ಟಲಿಕ್ಕೆ ಗೊತ್ತಿರುವುದಿಲ್ಲ. ತುಂಬ ಜನರಿಗೆ ಗಾಳ ಕಟ್ಟಲಿಕ್ಕೆ ಗೊತ್ತಿರುವುದಿಲ್ಲ. ಅದೇ ರೀತಿ ಮತ್ತಷ್ಟು ಜನರಿಗೆ ಈ ಗಾಳದ ವಿಚಾರವಾಗಿ ಏನು ಗೊತ್ತಿರುವುದಿಲ್ಲ. ಅದನ್ನು ಕಟ್ಟುವುದೇ ಕೆಲವರಿಗೆ ದೊಡ್ಡ ಕೆಲಸ ಆಗಿರ್ತದೆ. ಅದೊಂದು ಕಲಿತ್ರೆ ಮತ್ತೆ ಏನು ಬೇಕಾದರೂ ಫಿಶಿಂಗ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಕೂಡ. ಆ ಕಾರಣದಿಂದ ಅದು ಹೇಗೆ ಇವತ್ತು ಗಾಳ ಕಟ್ಟುವುದಂತ ನಿಮಗೆ ಇವತ್ತು ನಾನು ತೋರಿಸ್ತಾ ಇದ್ದೇನೆ. ಆ ಬಳಿಕ ನಾನೊಂದು ರಾಡ್, ಅಂದರೆ ಫಿಶಿಂಗ್ ರಾಡ್, ಒಂದು ಸ್ಟಿಕ್ ಅದು ತಗೊಂಡಿದ್ದೇನೆ, ಸಂದದು. ಅದು ದೊಡ್ಡ ದೊಡ್ಡ ಮೀನು ಹಿಡಿಲಿಕ್ಕೆ ಅಲ್ಲ, ಅದರದ್ದು ಕೂಡ ನಿಮಗೆ ಪರಿಚಯ ಮಾಡ್ತೇನೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗಾಳ ಕಟ್ಟುವುದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಸ್ನೇಹಿತರೆ, ನನ್ನ ಜೊತೆ ಈಗ ಒಂದು ಹುಕ್ಸ್ ಇದೆ, ನೋಡ್ತಾ ಇರಬಹುದು, 10 ನಂಬರ್ದು. ಇದರಲ್ಲಿ ದೊಡ್ಡ ಮೀನು ಕೂಡ ಹಿಡಿಲಿಕ್ಕೆ ಆಗ್ತದೆ, ಮತ್ತು ಮೀಡಿಯಂ ಸೈಜ್ ಕೂಡ ಮೀನು ಹಿಡಿಲಿಕ್ಕೆ ಆಗ್ತದೆ. ಇದನ್ನು ಹೇಗೆ ಕಟ್ಟುವುದಂತ ನಿಮಗೆ ತಿಳಿಸ್ತೇನೆ ನೋಡಿ. ಇದು ಈ ರೀತಿ ಬರ್ತದೆ. ಕೆಲವೊಂದು ಇದರಲ್ಲಿ ರೌಂಡ್ ಆಗಿರ್ತದೆ, ಅದು ಕಟ್ಟಲಿಕ್ಕೆ ಸುಲಭ ಆಗ್ತದೆ ಹುಕ್ಸು. ಅದು ಯಾವ ರೀತಿ ಕಟ್ಟಿದ್ರೂ ಕೂಡ ಆಗ್ತದೆ. ಆದರೆ ಇಂತಹ ಒಂದು ಗಾಳ ಇರ್ತದಲ್ಲ, ಇದಕ್ಕೆ ಸ್ವಲ್ಪ ಕಟ್ಟಲಿಕ್ಕೆ, ಗಾಳ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಯಾವ ರೀತಿ ಕಟ್ಟುವುದಂತ ತೋರಿಸ್ತೇನೆ ನೋಡಿ. ಇದು ನೋಡಿ, ಇದು ನಮ್ಮ ಹತ್ರ ಇದು ತಂಗಿಸ್ ಉಂಟು ನೋಡಿ. ಈಗ ನೀವು ನೋಡ್ತಾ ಇರ್ಬೋದು, ಈ ತಂಗಿಸ್ ಮತ್ತು ಇದುಂಟು. ಈ ತಂಗಿಸನ್ನು ನೋಡಿ, ಮೊದಲಿಗೆ ಸ್ಟಾರ್ಟಿಂಗ್ಗೆ ಒಂದು ರೌಂಡ್ ಹೀಗೆ ಮಾಡಬೇಕು. ಹೀಗೆ ಮಾಡಿ ಆದಮೇಲೆ ನೋಡಿ, ಇಲ್ಲಿ ನಮ್ಮ ಉಕ್ಸಿಗೆ ಹೀಗೆ ಹಾಕಿದ್ದೀನಿ ನೋಡಿ, ಕರೆಕ್ಟಾಗಿ ನೋಡಿ, ಹೀಗೆ ಹಾಕಿದ್ದೀನಿ ನೋಡಿ. ಸ್ವಲ್ಪ ಇದು ಮಾಡಿ, ಬೆರಳಿಲ್ವ, ಬೆರಳನ್ನು ಹೀಗೆ ಮಾಡಬೇಕು. ನಿಮ್ಗೆ ಕರೆಕ್ಟಾಗಿ ತೋರಿಸ್ತೇನೆ. ಮತ್ತು ಹೀಗೆ 1 ರೌಂಡು, 2 ರೌಂಡು, 3 ರೌಂಡು, 4 ರೌಂಡು, 5 ರೌಂಡು ಹಾಕಿದ್ದೇನೆ ಅಷ್ಟೇ. ಒಂದು 6 ರೌಂಡ್ ಬೇಕಾದ್ರೂ ಹಾಕ್ಬೋದು, ನಿಮಗೆ ಎಷ್ಟುಂಟು ಅಷ್ಟು ಹಾಕ್ಬೋದು. ಆ ಬಳಿಕ ಏನು ಮಾಡಬೇಕಂದ್ರೆ, ಇದನ್ನು ಎಳೆಬೇಕು ನೋಡಿ. ಇಲ್ಲಿ ಈ ಇದುಂಟಲ್ಲ, ಈ ಹಗ್ಗ, ಅದನ್ನು ಹೀಗೆ ಎಳೆದ್ರೆ ಆಯಿತು ಸ್ಟಾರ್ಟಿಂಗ್ಗೆ. ಮತ್ತು ಇದು ಸ್ವಲ್ಪ ಡೌನ್ ಮಾಡಿ, ಈ ಕಡೆ ಬರುವಾಗಿ ನೋಡಿ, ಇಲ್ಲಿ ಡೌನ್ ಮಾಡಿ, ಮತ್ತು ವಾಪಸ್ ಇದನ್ನು ಈ ಇದುಂಟಲ್ಲ, ಈ ತುದಿ, ಇದನ್ನು ಹೀಗೆ ಎಳೆದ್ರೆ ಆಯಿತು. ಆ ಬಳಿಕ ನೋಡಿ, ಇದನ್ನು ಮತ್ತೆ ಸ್ವಲ್ಪ ಯಾವುದಾದ್ರಲ್ಲಿ ಬಾಯಲ್ಲಿ ಆಗಿರ್ಬೋದು, ಮತ್ತು ಯಾವುದರಲ್ಲಿ ಸ್ವಲ್ಪ ಟೈಟ್ ಮಾಡಬೇಕು. ಇನ್ನೆಷ್ಟು ಟೈಟ್ ಮಾಡಲಿಕ್ಕೆ ಆಗ್ತದೆ, ಟೈಟ್ ಮಾಡಿದರೆ ನೋಡಿ. ಮತ್ತೆ ಎಷ್ಟು ದೊಡ್ಡ ಮೀನೇ ಬರಲಿ, ಎಷ್ಟು ದೊಡ್ಡ ಮೀನು ಎಳೆದುಕೊಂಡು ಹೋದ್ರು ಈ ಕಟ್ಟಿಲ್ವಾ, ಇದು ಬಿಚ್ಚುವುದಿಲ್ಲ. ಮತ್ತು ಈ ಪಾರ್ಟ್ಸನ್ನು ಕತ್ತರಿಯಲ್ಲಿ ಅಥವಾ ಬೀಸತಿಯಲ್ಲಿ ಯಾವುದು ಕಟ್ಟಿಂಗ್ ಸಾಧನ ಯಾವುದಿರ್ತದೆ ಅದರಲ್ಲಿ ಈ ಪಾರ್ಟನ್ನು ಇದನ್ನು ಕಟ್ ಮಾಡಿದರೆ ಆಯ್ತು ಅಷ್ಟೇ. ಮತ್ತು ಈ ಬಳಿಕ ಹೀಗೆ ಹುಕ್ಸ್ ನೋಡಿ. ಮತ್ತು ಇದನ್ನು ನಾನು ಕಟ್ ಮಾಡಿ ತೋರಿಸ್ತೇನೆ ನಿಮಗೆ. ಬೀಸತಿ ಕೂಡ ನಮ್ಮದು ಈ ಇದುಂಟಲ್ಲ ಬೀಸತಿ, ಅದು ಬಡ್ ನೋಡಿ, ಎಷ್ಟು ಸಮಯ ಆಯಿತಾ ಏನೋ ಯೂಸ್ ಮಾಡಿದೆ. ಆ ಕಾರಣದಿಂದ ಬೇಡ, ಅದನ್ನು ನೀವೇ ಕಟ್ ಮಾಡಿ ನೋಡಿ. ಅದನ್ನು ಡೀಟೇಲ್ಸ್ ಆಗಿ ಹೇಳೋದಕ್ಕಿಂತ ನೀವೇ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಂತ ಕರೆಕ್ಟಾಗಿ ನೋಡಿ ಅದು ವೀಡಿಯೋಸು. ಆ ಬಳಿಕ ನೀವೊಮ್ಮೆ ಟ್ರೈ ಮಾಡಿ, ಇದು ಕರೆಕ್ಟ್ ಸೂಟ್ ಆಗ್ತದೆ. ಇದೇ ರೀತಿ ಬೇರೆ ಬೇರೆ ಟೈಪಲ್ಲಿ ಗಾಳ ಕಟ್ಟುವ ವೀಡಿಯೋಸ್ ಉಂಟು, ಅದೆಲ್ಲ ಒಂದೇ ಥರ ಬರುವುದು. ಇದು ಸ್ವಲ್ಪ ಈಸಿ ಆಗ್ತದೆ, ನೀವು ಈ ಟೈಪಲ್ಲಿ ಕಲಿತರೆ ಮತ್ತಷ್ಟು ಈಸಿ ಆಗ್ತದೆ ನಿಮಗೆ. ಆ ಕಾರಣದಿಂದ ನಿಮಗೆ ಹೀಗೆ ಕಟ್ಟಿ ಗಾಳ ಅಂತ ಹೇಳ್ತಾ ಇದ್ದೇನೆ. ಮತ್ತು ಇದು ಟೈಟ್ ಮಾಡಿದರೆ ಏನಾಗೋದಿಲ್ಲ, ಇಲ್ಲಿ ಬರೋದಿಲ್ಲ ಈ ಕಡೆಯಿಂದ ನೋಡಿ. ಎಷ್ಟೇ ದೊಡ್ಡ ಮೀನು ಹಿಡಿದ್ರೂ ಏನಾಗೋದಿಲ್ಲ. ಇದು ಸ್ವಲ್ಪ ವೀಡಿಯೋಸ್ ಸ್ವಲ್ಪ ಬ್ಲರ್ ಕಾಣಬಹುದು, ಆದರೂ ಕೂಡ ಅದು ಸ್ವಲ್ಪ ಕ್ಯಾಮರಾದ್ದು ಹತ್ತಿರ ಇಟ್ಕೊಂಡ ಕಾರಣ ಆ ರೀತಿ ಆಗ್ತದೆ ನೋಡಿ. ಹೀಗೆ ಗಾಳ ಕಟ್ಟುವುದು ಯಾವುದೇ ಎಷ್ಟು ದೊಡ್ಡ ಗಾಳ ಆಗಿರಬಹುದು, ಎಷ್ಟು ಚಿಕ್ಕ ಗಾಳ ಆಗಿರಬಹುದು. ನಾವು ಚಿಕ್ಕ ಗಾಳಕ್ಕೆ ಈ ನಮ್ಮ ಇದುಂಟಲ್ಲ, ಇದು ತಂಗಿಸ್ ಅಂತ ಹೇಳ್ತಾರೆ, ಬೀನೆ ಅಂತ ಹೇಳ್ತಾರೆ, ಮತ್ತು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಇದೇ ರೀತಿ ಹೇಳ್ಬಹುದು. ಈ ಹಗ್ಗ ಅದು ಸಪುರದ್ದು ಸಣ್ಣ ಗಾಲಕ್ಕೆ, ಇದಕ್ಕೆ ಸ್ವಲ್ಪ ದಪ್ಪ ಗಾಲ ಆಗಿ ಅಷ್ಟೇ, ಬೇರೇನಿಲ್ಲ ಡಿಫರೆನ್ಸ್. ಎಷ್ಟು ದೊಡ್ಡ ಗಾಲ ಕೂಡ, ಎಂತಹ ಗಾಲ ಕೂಡ ನೀವು ಇದರಲ್ಲಿ ಕಟ್ಟಬಹುದು ಫ್ರೆಂಡ್ಸ್. ಇದು ನೋಡಿ, ಒಂದು ಸಣ್ಣ ಕೋಲಿನ ಥರ ಕಾಣ್ತಾ ಉಂಟು ನಿಮಗೆ ಈಗ ನೋಡುವಾಗ. ಇಷ್ಟೇ ದೊಡ್ಡದಿರುವುದು, ಜಾಸ್ತಿ ಇಲ್ಲ, ಒಂದು ಮೊಣಕೈಯಷ್ಟು ಅಗಲ ಇದೆ ನೋಡಿ.
ಇಷ್ಟೇ ಅಗಲ ಇರೋದು, ಎಲ್ಲಿಗೆ ಬೇಕಾದರೂ ಹಿಡ್ಕೊಂಡು ಹೋಗ್ಬೋದು, ಹೀಗೆ ಏನು ಪ್ರಾಬ್ಲಮ್ ಇಲ್ಲ. ಇದು ಫಿಶಿಂಗ್ ರಾಡ್ ಇದೊಂದು, ಇದು ಅದಕ್ಕೆ ನೋಡಿ ಇಲ್ಲಿ, ಇದು ಅದಕ್ಕೆ ತಂಗಿಸೆಲ್ಲ ಸುಮ್ಮಲಿಕ್ಕೆ ಆಗ್ತದೆ. ಇದರಲ್ಲಿ ರೀಲ್ ಇಲ್ಲ, ಆದರೆ ಕೂಡ ಈಗ ಡೈರೆಕ್ಟಾಗಿ ನಮಗೆ ಮೊದಲೆಲ್ಲ ಕೋಲಲ್ಲಿ ಹಾಕ್ತಾ ಇದ್ದೆವು ಗಾಲ, ಆ ರೀತಿ ನೋಡಿ. ಇದು ಅದಕ್ಕೊಂದು ಮುಚ್ಚಲ ಉಂಟು ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ, ಒಂದು ಮುಚ್ಚಲ ಉಂಟು. ಇದು ಆ ಮುಚ್ಚಲ ತೆಗೆದ್ರೆ ಆ ಬಳಿಕ ನೋಡಿ ಇದು ನೋಡಿ ಸಾಧಾರಣ ಒಂದು 7-8 ಫೀಟ್ ಅಷ್ಟು ಉದ್ದ ಉಂಟು, ನಿಮಗೆ ನೋಡ್ತಾ ಇರ್ಬೋದು ನೋಡಿ. ಇಲ್ಲಿ ನೋಡಿ, ಇಲ್ಲಿಂದ ಹೀಗೆ ಬಂದು ಇಷ್ಟು ಉದ್ದ ಆಗ್ತದೆ ಬಹುತೇಕ ನೋಡಿ, ಇಷ್ಟು ಉದ್ದ ಆಗ್ತದೆ. ಒಂದು 8 ಫೀಟ್ ಉದ್ದ ಇರಬಹುದು, ಅಷ್ಟು ಉದ್ದ ಉಂಟು. ಅದೇ ರೀತಿ ಎಷ್ಟು ದೊಡ್ಡ ಮೀನು ಕೂಡ ಹಿಡಿಬಹುದು, ಆದರೂ ಕೂಡ ಸಣ್ಣ ಮೀನು ಹಿಡಿಲಿಕ್ಕೆ ಅಷ್ಟೇ ಇದು ಯೂಸ್ ಆಗ್ತಾ ಇರೋದು. ಇದಕ್ಕಿಂತ ದೊಡ್ಡ ದೊಡ್ಡ ಮೀನು ಹಿಡಿಲಿಕ್ಕೆ ಅದು ರೀಲ್ ಬೇಕಾಗ್ತದೆ, ರೀಲ್ ಇಲ್ಲ ಇದರಲ್ಲಿ. ಇದು ಡೈರೆಕ್ಟಾಗಿ ಹೀಗೆ ಹಾಕುವಂಥದ್ದು. ನೋಡಿದ್ರಲ್ಲ, ಈ ಪ್ರಾಡಕ್ಟಿಗೆ ಜಾಸ್ತಿ ಏನು ರೇಟ್ ಇಲ್ಲ, ಒಂದು 260-280 ಏನೋ ರೇಟ್ ಇದೆ. ಉಡುಪಿಯಲ್ಲಿ ಸಿಗ್ತದೆ, ಉಡುಪಿ ಕರಾವಳಿ ಬೈಪಾಸ್ ಹತ್ರ ಒಂದು ಅಂಗಡಿ ಉಂಟು, ಇದ್ರದ್ದು ರೀಲ್ ಮತ್ತು ಎಲ್ಲ ಮೀನಿನ ಎಲ್ಲ ಐಟಮ್ಸ್ಗಳು ಸಿಗ್ತದೆ, ಮೀನು ಹಿಡಿಯುವಂಥ ಅಂತ ಒಂದು ಅಂಗಡಿ ಉಂಟು. ಅಲ್ಲಿಂದ ಇದು ತೆಗೆದುಕೊಂಡು ಬಂದದ್ದು. ನೀವು ಕೂಡ ಬೇಕಾದರೆ ಉಡುಪಿಗೆ ಹೋಗಿ ತಗೊಳ್ಬಹುದು, ಅಥವಾ ನಿಮ್ಮ ಹತ್ತಿರದ ಯಾವುದಾದ್ರೂ ಫಿಶಿಂಗ್ ಇದ್ದ ಐಟಮ್ ಮಾರುವ ಅಂಗಡಿ ಇದ್ದರೆ ಅಲ್ಲಿ ಕೂಡ ಇರಬಹುದು ಅದು ಹೆಚ್ಚಿನ ಅಂಶ. ಒಮ್ಮೆ ನೋಡಿ ನೀವು ಕೂಡ, ಒಳ್ಳೆಯ ಒಂದು ಪ್ರಾಡಕ್ಟ್ ಇದು, ಒಳ್ಳೆ ಪ್ರಾಡಕ್ಟ್. ನೋಡುವಾಗಲೇ ಖುಷಿ ಆಗ್ತದೆ, ಸಣ್ಣದಾಗಿ ಎಲ್ಲಿಗೆ ಬೇಕಾದರೂ ಹಿಡ್ಕೊಂಡು ಹೋಗ್ಬೋದು ನಾವು. ಏನು ದೊಡ್ಡದಾಗಿ ಸ್ಟಿಕ್ಕನ್ನು ಹಾಗೆ ಹೀಗೆ 2 ಪೀಸ್ ಇಟ್ಕೊಂಡು ಹೋಗೋಷ್ಟು ಕಷ್ಟ ಇಲ್ಲ, ಸಣ್ಣದಾಗಿದೆ. ಮತ್ತು ಅಷ್ಟೇ ಗಟ್ಟಿಮುಟ್ಟು ಕೂಡ ಇದೆ, ಏನು ಲಾಟ್ಪೋಟ್ ಏನಲ್ಲ, ಇದು ಒಳ್ಳೆ ಗಟ್ಟಿಮುಟ್ಟು ಕೂಡ ಇದೆ. ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ಇದು ನಿಮಗೆ ತೋರಿಸಿದ್ದು. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ರೀತಿ ಮುಂದೆ ಕೂಡ ವೀಡಿಯೋಸ್ಗಳು ಬರ್ತಾ ಇರ್ತದೆ, ಬೇರೆ ಬೇರೆ ರೀತಿಯ ವೀಡಿಯೋಸ್ಗಳು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಹೇಳ್ತಾ ಇರ್ತೇನೆ. ಅದೇ ರೀತಿ ಈ ವಿಡಿಯೋಸ್ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೂಡ ಮಾಡಿ ಅಂತ ಹೇಳುತ್ತಾ ಈ ಒಂದು ಪುಟ್ಟ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಥ್ಯಾಂಕ್ ಯು, ಬಾಯ್ ಬಾಯ್.